ಸ್ನೇಹಿತರೆ, ಎಲ್ರಿಗೂ ನಮಸ್ಕಾರ. ನೋಡಿ, ಇವತ್ತಿನ ಈ ಒಂದು ವಿಡಿಯೋದಲ್ಲಿ 30 ಗುಂಟೆ ಲ್ಯಾಂಡಿನ ಬಗ್ಗೆ ಇಲ್ಲಿ ನಾನು ಮಾಹಿತಿನ ಕೊಡ್ತೀನಿ. ನೋಡಿ, ಮೈಸೂರು ಹತ್ರ ಶಶಿಕಲಾ ಅಂತ ಹೇಳ್ಬಿಟ್ಟು ಮೈಸೂರು ಹತ್ರ ಸೀರೆ ವ್ಯಾಪಾರ ಹಾಗೂ ಗೃಹಿಣಿಯರು ವ್ಯಾಪಾರ ಅಂದ್ಬಿಟ್ಟು ಚೆನ್ನಾಗಿ ನಡೆಯುತ್ತೆ. ಆದರೆ ಗೂಟ ಇಡಲು ಯಾರೂ ಇಲ್ಲ ಕಣ್ರಿ. ಸುಮಾರು ದಿನ ಆಯಿತು, ಚಳಿ ಬೇರೆ ಆಗ್ತಾ ಇದೆ ಅಂತಕ್ಕಂಥದ್ದಲ್ಲಿ ತಿಳಿಸ್ಕೊಟ್ಟಿದ್ದಾರೆ. ಇನ್ನು ಏನಾಯಿತು ಅಂದರೆ ಕಹಿ ನೆನಪು ಕಣ್ರಿ. ಅದು ಬಿಡಿ ಸಿಹಿಯಾಗಿದ್ದರೆ ಅದನ್ನು ನೆನಪು ಮಾಡಿಕೊಳ್ಳಬಹುದಾಯಿತು. ಎಷ್ಟು ದಿನ ಆಯಿತು ಈ ಕಹಿ ಘಟನೆ ಆಗಿ ಅಂತ ಇಲ್ಲಿ ಕೇಳಿರ್ತಕ್ಕಂಥದ್ದು. ಅದಕ್ಕೆ ಉತ್ತರವನ್ನು ಹೇಳಿರ್ತಕ್ಕಂಥದ್ದು ಏನಪ್ಪ ಅಂದರೆ, ವರ್ಷಗಟ್ಟಲೆ ಆಗಿದೆ, ಅದೆಲ್ಲ ಏನಕ್ಕಲ್ವಾ, ತೋಟ ಬಂದ್ಬಿಟ್ಟು 30 ಗುಂಟೆ ಅಷ್ಟೇ ಇರೋದು ಸರ್, ಅದು ಬಿಟ್ಟರೆ ಇನ್ನೇನು ಇಲ್ಲ, ಹೇಳಿಕೊಳ್ಳೋಕ್ಕೆ ಹೋಗಿನ ಬಾಡಿಗೆ ಮನೆ ಬೇರೆ, ಇಷ್ಟ ಬಂದಂತೆ ಇರುವ ಹಾಗಿಲ್ಲ, ಅದೇ ಒಂದು ಸಮಸ್ಯೆ ಆಗಿರೋದು ಅಂತಕ್ಕಂಥದ್ದು. ಇದಿಷ್ಟು ಶಾರ್ಟಾಗಿ ಹೇಳಿರ್ತಕ್ಕಂಥದ್ದು. ಇನ್ನು ನೆಕ್ಸ್ಟ್ ಬಂದ್ಬಿಟ್ಟು ಲ್ಯಾಂಡ್ ಬಗ್ಗೆ ಒಂದು ಉತ್ತಮವಾದ ಮಾಹಿತಿನ ನಾನಿಲ್ಲಿ ಸ್ಪಷ್ಟನೆಯನ್ನು ಪಡಿಸ್ತೀನಿ. ಮೊದಲನೇದಾಗಿ, ಲ್ಯಾಂಡ್ ತೆಗೆದುಕೊಳ್ಳುವ ಮುನ್ನ ಒಂದೆರಡು ಸರಿ ಮಾಡಿಸಿಕೊಳ್ಳುವ ಆಸೆ ಇದೆ. ಮಾಡುವುದು ಬಿಡುವುದು ಅದು ನಿಮಗೆ ಬಿಟ್ಟಂಥ ಒಂದು ವಿಚಾರ ಆಗಿರುತ್ತೆ. ಏನು ಬೇಕಾದರೂ ಮಾಡಿ, ಇಷ್ಟ ಬಂದಷ್ಟು ದಿನ ಇದ್ದು ಜಮೀನು ತಗೋಬೋದು, ಮನೆಯಲ್ಲಿ ಸ್ನೇಹಿತರಿಗೆ ಇರ್ಬೋದಂತೆ, ಉಳ್ಕೊಳ್ಳೋದಕ್ಕೆ ಒಂದು ವ್ಯವಸ್ಥೆಯನ್ನು ಮಾಡಿಕೊಡ್ತಾರೆ. ಬೀದಿ ದೀಪ ಇರುತ್ತೆ, ಹಾಗೆ ರೋಡ್ ಸರಿ ಇಲ್ಲ, ಟ್ರ್ಯಾಕ್ಟರ್ ಬರುವುದಕ್ಕೆ ಜಾಗ ಇರೋದಿಲ್ಲ, ಸೈಕಲ್ ಅಥವಾ ಬೈಕ್ ಅಷ್ಟೇ ಓಡಾಡೋದಲ್ಲಿ ಇವರ ಒಂದು ಜಮೀನಲ್ಲಿ. ಇನ್ನು ಕರೆಂಟ್ ಸೌಲಭ್ಯ ಮಾತ್ರ ಇರುತ್ತೆ, ಉತ್ತಮವಾಗಿ ಇರುತ್ತೆ, ಅದನ್ನು ಮಾತ್ರ. ಅದೊಂದು ಬಿಟ್ಟರೆ ಇನ್ನೇನು ಸಹ ಇರೋದನ್ನ ಹೇಳಬೇಕಲ್ವ ಗುರು. ಆ ಒಂದು ಕಾರಣಕ್ಕೋಸ್ಕರ ಏನಿದೆ ಏನಿಲ್ಲ ಅಂತ ಇಲ್ಲಿ ಮಾಹಿತಿಯನ್ನು ಸ್ಪಷ್ಟಪಡಿಸಿದ್ದೀವಿ. ಕಷ್ಟ ಮತ್ತು ಸುಖದ ಬಗ್ಗೆ ಇಲ್ಲಿ ನಾವಿಲ್ಲಿ ಹೇಳಿರ್ತಕ್ಕಂಥದ್ದು ಏನಪ್ಪ ಅಂತಂದರೆ, 2 ಗಂಟೆವರೆಗೂ ಸಹ ಮೂಲಂಗಿ ಇಟ್ಟು ಮಾಡಿದ್ರೆ ಸಾಕು, ಗಂಡ ಏನಂತಾನೆ ಅನ್ನೋದರ ಬಗ್ಗೆ ಚಿಂತೆ ಬೇಡ. ಯಾವತ್ತಾದರೂ ಒಂದು ದಿನ ಜಮೀನು ತಗೊಂಡು ಒಳ್ಳೆ ಬೆಳೆಯನ್ನು ಬೆಳೆದು ರೈತರಿಗೆ ಉಪಯೋಗ ಮಾಡಿದ್ರೆ ಸಾಕು, ಸಾರ್ಥಕವಾಯಿತು ಒಂದು ಜನ್ಮ ಅನ್ನಿಸ್ಬೇಕು. ಅಷ್ಟರ ಮಟ್ಟಿಗೆ ಒಳ್ಳೆತನ ಇರಬೇಕು. ಅಕ್ಕಪಕ್ಕದವರ ಎಲ್ಲರೂ ಕೂಡ ಹೊಗಳಬೇಕು. ಅಕ್ಕಪಕ್ಕದವರು ನೀವು ಮಾಡೋಂಥ ಒಂದು ಕೆಲಸನ ನೋಡಿ ಹೊಗಳಬೇಕು ಅಂತಕ್ಕಂಥದ್ದು ತಿಳಿಸ್ಕೊಟ್ಟಿದ್ದಾರೆ. ಇನ್ನು ನೆಕ್ಸ್ಟ್ ಬಂದ್ಬಿಟ್ಟು ಬೀದಿ ನಾಯಿಗಳು ಸಾಕಲಾಗಿದೆ, ಅದನ್ನು ಚೆನ್ನಾಗಿ ಸಾಕಬೇಕು. ಇದಿಷ್ಟನ್ನು ಮಾಡಿದ್ರೆ ಒಂದು ಒಳ್ಳೆಯ ಜಮೀನು ಸಿಗುತ್ತೆ ಅಂತಕ್ಕಂಥದ್ದು ಇಲ್ಲಿ ಹೇಳ್ಕೊಟ್ಟಿದ್ದಾರೆ ಸ್ನೇಹಿತರೆ. ಏನಪ್ಪ ಅಂತಂದರೆ, ರೋಡ್ಗಳು ಸರಿ ಇಲ್ಲ ಒಂದು ಜಾಗಕ್ಕೆ, ಅದೊಂದು ಸಮಸ್ಯೆ ಬಿಟ್ಬಿಟ್ರೆ ಇನ್ನೆಲ್ಲನೂ ಕೂಡ ತುಂಬ ಅದ್ಭುತವಾಗಿದೆ. ಪ್ರಕೃತಿಯ ಒಂದು ಮಡಿಲಲ್ಲಿ ವಾಸ ಮಾಡೋದಿದೆಯಲ್ಲ, ಅದು ನಿಜಕ್ಕೂ ಕೂಡ ಅದ್ಭುತ ಅಂತ ಹೇಳೋದಕ್ಕೆ ಇಷ್ಟಪಡ್ತೀನಿ. ಇಷ್ಟ ಆಗಿದ್ರೆ ಒಂದು ಲೈಕನ್ನು ಕೊಟ್ಟು ಕಮೆಂಟ್ ಮುಖಾಂತರ ತಿಳಿಸಿ.